ಪಾಕಿಸ್ತಾನ ಹೇಳ್ಕೊಳ್ತಾ ಇತ್ತು ಭಾರತ ದಾಳಿ ಮಾಡಿದ ನಂತರ ನಮ್ಮ ವಾಯುನೆಲೆಗಳು ಏನೂ ಆಗಿಲ್ಲ, ಎಲ್ಲವೂ ಕೂಡ ಚೆನ್ನಾಗಿದೆ ಅಂತ ಹೇಳ್ಕೊಳ್ತಾ ಇದ್ರು. ಬಟ್ ಈಗ ಅಲ್ಲಿರುವಂಥ ವಾಯುನೆಲೆ ಏನಾಗಿದೆ ಅನ್ನುವಂಥ ಪರಿಸ್ಥಿತಿಯನ್ನ ನಾವಲ್ಲ, ಅಂತಾರಾಷ್ಟ್ರೀಯ ಮಾಧ್ಯಮಗಳೇ ಈಗ ಹೇಳ್ತಾ ಇದೆ. ಎಸ್ಪೆಷಲಿ ನ್ಯೂಯಾರ್ಕ್ ಟೈಮ್ಸ್. ಇಲ್ಲಿ ಬಂದರೆ ಸಾಕು ಅದೇನೋ ಇದೆ ಅನ್ನುವಂಥದ್ದು ಪ್ರೂವ್ ಆಗುತ್ತೆ ಅನ್ನೋ ರೀತಿಯಲ್ಲಿ ಎಲ್ಲರೂ ಕೂಡ ನಂಬ್ತಾರೆ. ನಿಮಗೆ ಲೆಕ್ಕಾಚಾರಗಳನ್ನು ಕೊಡ್ತೇವೆ ಹೇಗಾಗಿದೆ ಅಂತೇಳಿ. ನೋಡಿ ಏನಾಗಿದೆ. ಪಾಕ್ನ ರಾವಲ್ಪಿಂಡಿಯ ನೂರ್ ಖಾನ್ ವಾಯುನೆಲೆ ಹಾನಿಯಾಗಿದೆ ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ಈಗ ಹೇಳ್ತಾ ಇರುವಂಥದ್ದು. ಇಲ್ಲಿಯವರೆಗೂ ಕೂಡ ನಮಗೇನು ಪಾಕ್ ಹೇಳ್ತಾ ಇದೆ ಇಲ್ಲ ಅಂತೇಳಿ, ಭಾರತ ಹೇಳ್ತಾ ಇದೆ ನಾವು ಹೊಡೆದಾಕಿದ್ದೀವಿ ಅಂತ, ಸ್ಯಾಟಲೈಟಲ್ಲಿ ಇದೆ ಅಂತ ಹೇಳ್ತಾ ಇದ್ದಾರೆ, ಎಲ್ಲವೂ ಇದೆ. ಸೊ 2 ಮೊಬೈಲ್ ನಿಯಂತ್ರಣ ಕೇಂದ್ರಗಳು ಕೂಡ ಈಗ ನಾಶವಾಗಿದೆ ಅನ್ನೋದು ಕೂಡ ಈಗ ರಿಪೋರ್ಟ್ಗಳು ಬರ್ತಾ ಇವೆ. ಅದರ ಜೊತೆಗೆ ಭೋಲಾರಿ ವಾಯುನೆಲೆಯ ಹ್ಯಾಂಗರ್ ಕೂಡ ಈಗ ನಾಶವಾಗಿ ಹೋಗಿದೆ ಅಂತಿದ್ದಾರೆ. ಅಲ್ಲಿ ಯಾವ ಪರಿಸ್ಥಿತಿ ಆಗಿದೆ, ಪಾಕಿಸ್ತಾನ ಎಷ್ಟು ಸುಳ್ಳು ಹೇಳ್ಕೊಳ್ತಾ ಇತ್ತು, ಇವೆಲ್ಲವನ್ನು ನೋಡಬೇಕಲ್ವಾ. 60 ಅಡಿ ಅಗಲದ ದೊಡ್ಡ ರಂಧ್ರವಾಗಿರುವಂಥ ಹ್ಯಾಂಗರ್ ಅಲ್ಲಿ, ಆ ಹ್ಯಾಂಗರ್ ಏನಿದೆ 60 ಅಡಿ ಅಗಲವಾಗಿದೆ ಅಂತೆ. ನಿಮಗೆ ಸ್ಯಾಟಲೈಟ್ ಇಮೇಜಲ್ಲಿ ಅದು ಸ್ಪಷ್ಟವಾಗಿ ಕಾಣಿಸುತ್ತೆ, ದೊಡ್ಡವಾದಂಥ ರಂಧ್ರ ಬಿದ್ದಿರೋದು. ಸೊ ಶಹಬಾಜ್ ವಾಯುನೆಲೆಯಲ್ಲೂ ಕೂಡ 100 ಅಡಿಗಿಂತ ಅಗಲದ ದೊಡ್ಡ ರಂಧ್ರ ಆಗಿರುವಂಥದ್ದು ಕೂಡ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. 100 ಅಡಿಗಿಂತಲೂ ಕೂಡ ಇದೆಲ್ಲವೂ ಕೂಡ ಇದ್ರೂ ಕೂಡ ಪಾಕಿಸ್ತಾನ ಏನೂ ಆಗಿಲ್ಲ ಅನ್ನತ್ತೆ. ಸೊ ಶಹಬಾಜ್ ವಾಯುನೆಲೆಯಲ್ಲಿ ರಾಡಾರ್ ತಾಣ ಕೂಡ ನಾಶವಾಗಿ ಹೋಗಿದೆ. 1-2 ಹೊಡೆದಿರೋ ಏಟುಗಳು. ಸೊ ಇನ್ನೊಂದು ಕಡೆಗೆ ವಾಯುನೆಲೆ ರನ್ವೇಗಳು ಕೂಡ ಹೇಗೆ ಹಾನಿಯಾಗಿವೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ದೀವಿ. ಒಂದರಾದ ನಂತರ ಒಂದುಗಳು ಅಲ್ಲಿರುವಂಥದ್ದು. ಸೊ ಮುಷಫ್ ವಾಯುನೆಲೆಯ ರನ್ವೇಗಳು ಹೇಗೆ ಹಾನಿಯಾಗಿದೆ ಅನ್ನೋದನ್ನು, ಸೊ ಭಾರತದ ದಾಳಿಗೆ ಏನೆಲ್ಲ ಧ್ವಂಸವಾಗಿದೆ ಅನ್ನೋದನ್ನು. ಸೊ ಶೇಖ್ ಜಾಯದ್ ಅಂತಾರಾಷ್ಟ್ರೀಯ ಏರ್ಪೋರ್ಟ್ ರನ್ವೇ ಕೂಡ ಹಾನಿಯಾಗಿದೆ. ಅಲ್ಲಿ ಭಾರತದ ದಾಳಿಗೆ ಹಾನಿಯಾಗಿರೋದು. ಪಾಕಿಸ್ತಾನ ಮಾತ್ರ ಇದೇನು ಆಗಿಲ್ಲ ಅಂತಿದ್ರು. ಹಾಗಾಗಿ ಇವತ್ತು ಅವರು ಅಲ್ಲಿ ಬಂದು ನಿಂತ್ಕೊಂಡು ಎಲ್ಲ ಮಾತನಾಡಿದರು. ಬಟ್ ಅದು ಯಾವುದು ಕೂಡ ಪ್ರಯೋಜನಕ್ಕೆ ಬರಲಿಲ್ಲ. ಈಗ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಈ ರೀತಿಯಲ್ಲಿ ಗೊತ್ತಾಗ್ತಾ ಇದೆ ಸುದ್ದಿಗಳು. ಭೋಲಾರಿಯಲ್ಲಿ ವಾಯುಪಡೆಯ 5 ಸದಸ್ಯರು ಬಲಿಯಾಗಿರುವಂಥದ್ದು ಕೂಡ ಈಗ ಕನ್ಫರ್ಮೇಷನ್ ಆಗ್ತಾ ಇದೆ. ಮುಷಫ್ನಲ್ಲಿ ಓರ್ವ ಸಾವನ್ನಪ್ಪಿರುವಂಥದ್ದು, ರಾಯಲ್ ಲಾಂಚ್ನಲ್ಲಿ ಹಾನಿಯಾಗಿರುವಂಥದ್ದು. ಎಷ್ಟು ವಾಯುನೆಲೆಗಳು ಅಂತಂದರೆ ಭಾರತ ಒಟ್ಟು 11 ವಾಯುನೆಲೆಗಳ ಮೇಲೆ ದಾಳಿಯನ್ನು ಮಾಡಿದ್ದು. 11 ವಾಯುನೆಲೆಗಳು ಕೂಡ ಹಾನಿಗೊಳಗಾಗಿದೆ. ಅದರಲ್ಲಿ ಪ್ರಮುಖವಾಗಿರುವಂಥ ವಾಯುನೆಲೆಗಳು ಈ ರೀತಿಯಾಗಿದೆ.